ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 3ನ ಬರೆದಿರುವಂಥ ವಿದ್ಯಾರ್ಥಿಗಳು ಅವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3 ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ಸೊ ದಿನಾಂಕ ಮತ್ತು ಸಮಯದ ಬಗ್ಗೆ ಮಾಹಿತಿನ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಪ್ರಶ್ನೆ ಬರ್ತಿರೋದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದು, ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಕನ್ನಡದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೋತಾ ಇರ್ಬೋದಾಗಿರುತ್ತೆ. ಉಚಿತವಾಗಿ ವಿದ್ಯಾರ್ಥಿಗಳು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮುಖಾಂತರ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಕನ್ನಡದ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳು ಬೆಲ್ ಐಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ನಿಮ್ದೇ ಡೌಟ್ಸ್ ಏನಾದರೂ ಕೂಡ ವಿದ್ಯಾರ್ಥಿಗಳು ಮಾಹಿತಿಗಳನ್ನು ತಿಳ್ಕೊಂತಾ ಇರಬಹುದಾಗಿರುತ್ತೆ. ಒಂದು ಜಾಯಿನ್ ಆಪ್ಷನ್ ಅನ್ನ ಸೌಲಭ್ಯವನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಒಂದು ಪರ್ಟಿಕ್ಯುಲರ್ ವಿಡಿಯೋಸ್ ಅನ್ನು ಕೂಡ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ, ಹಾಗೆ ನಂತರದಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಹೆಚ್ಚುವರಿ ಮಾಹಿತಿಗಳನ್ನ, ಒಂದು ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್ಗಳನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ. ನಂತರದಲ್ಲಿ ಹೆಚ್ಚಿಗೆ ಒಂದು ಮೆಸೇಜ್ಗಳಿಗೆ ಒಂದು ರಿಪ್ಲೈಗಳನ್ನ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 3ನ ಬರೆದಿರುವಂಥದ್ದು ವಾರ್ಷಿಕವಾಗಿ ಅಂದ್ರೆ 3 ಪರೀಕ್ಷೆಯನ್ನ ಮಾಡ್ತೇವೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲ, ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 3 ನಡೆದಿರೋದಾಗಿರುತ್ತೆ. ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 3ನ ಬರೆದಂತ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆಯಾ, ವ್ಯಾಲ್ಯುವೇಷನ್ ಮುಗಿದಿದೆಯಾ, ವ್ಯಾಲ್ಯುವೇಷನ್ ಶುರು ಆಗಿದೆಯಾ, ಇತರೆ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಇದಾವೆ. ಸೊ ರಿಸಲ್ಟ್ಗೆ ಡೇಟ್ ಹೇಳಿ, ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಹೇಳಿ ಅಂತೆಲ್ಲ ಕೇಳ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಂದ್ರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 3 ವಾರ್ಷಿಕ ಪರೀಕ್ಷೆ 3ರ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಯಾವುದೇ ಮಾಹಿತಿನ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ವಿದ್ಯಾರ್ಥಿಗಳು ಡೇಟ್ ಇಡಿ ಅಂತ ಕೇಳ್ತಾರೆ, ಯಾವಾಗ ರಿಸಲ್ಟ್ ಬರುತ್ತೆ ಮಾಹಿತಿನ ಕೊಡಿ ಅಂತ. ಸೊ ವಿದ್ಯಾರ್ಥಿಗಳಿಗೆ ಇಲಾಖೆ ವೆಬ್ಸೈಟ್ ನಲ್ಲೂ ಕೂಡ ಯಾವುದೇ ರೀತಿಯಂತ ಅಪ್ಡೇಟ್ ಅನ್ನ ವ್ಯಾಲ್ಯುವೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ಇದೀಗ ಪ್ರಕಟ ಆಗಿಲ್ಲ. ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಆಗಿರ್ಬೋದು, ಎಕ್ಸಾಮ್ 1 ಆಗಿರ್ಬೋದು, ಮಾಹಿತಿನ ಕೊಟ್ಟಿದ್ರು ವ್ಯಾಲ್ಯುವೇಷನ್ ಯಾವಾಗ ಏನು ಅಂತ. ಆದರೆ ಎಕ್ಸಾಮ್ 3 ಇದು ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಅನ್ನು ಅವರು ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುತ್ತೆ ಅಧಿಕೃತ ವೆಬ್ಸೈಟ್ ನಲ್ಲಿ. ಆದರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ ಶುರು ಆಗಿರುವ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ರಿಸಲ್ಟ್ ಯಾವಾಗ ಪ್ರಕಟ ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದ್ದಾವೆ. ರಿಸಲ್ಟ್ ಡೇಟ್ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತೀರಿ. ಸೊ ಅಧಿಕೃತ ದಿನಾಂಕ ಅಂತೂ ಪ್ರಕಟ ಆಗದಿರೋದ್ರಿಂದ ಯಾವುದೋ ಒಂದು ಡೇಟ್ ಅನ್ನು ಹೇಳಲಿಕ್ಕೆ ಆಗಲ್ಲ. ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತೀರಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನ ಒಂದು ದಿನಾಂಕದ ಬಗ್ಗೆ ಅಂದಾಜಿನ ಮಾಹಿತಿನ ಕೊಡ್ತವೆ. ಸೊ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಏನಿಲ್ಲ ಅಂದ್ರೂ ಕೂಡ ಜೂನ್ ತಿಂಗಳಲ್ಲಿ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 5ನೇ ತಾರೀಕು 2025 ಒಳಗೆ ನಿಮ್ಮ ರಿಸಲ್ಟ್ ಅಂತೂ ಬರುತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತಿಳಿದು ಅಂತ ಹೇಳ್ಬೋದಾಗಿರುತ್ತೆ. ಅಧಿಕೃತ ದಿನಾಂಕ ಪ್ರಕಟ ಆದ ಸಂದರ್ಭದಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ರಿಸಲ್ಟ್ ಯಾವ ಸಮಯಕ್ಕೆ ಅನೌನ್ಸ್ ಆಗಬಹುದಾಗಿದೆ ಅಂತ ಕೇಳ್ತಿದ್ರಿ. ಬೆಳಿಗ್ಗೆ ಆಗುತ್ತಾ, ಮಧ್ಯಾಹ್ನ ಆಗುತ್ತಾ, ಸಂಜೆ ಆಗುತ್ತೆ ಅಂತೆಲ್ಲ. ಸೊ ವಿದ್ಯಾರ್ಥಿಗಳಿಗೆ ಹೇಳುವಂತಾರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ಏನ ರಿಸಲ್ಟ್ ಏನಿದೆಯಲ್ಲ, ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ಆಗಿರ್ಬೋದು, ಎಕ್ಸಾಮ್ 2 ಆಗಿರ್ಬೋದು, ರಿಸಲ್ಟ್ ಆಲ್ಮೋಸ್ಟ್ ಮಧ್ಯಾಹ್ನನೇ ಪ್ರಕಟ ಆಗಿರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಬೆಳಿಗಿನ ಅಂದ್ರೆ ಮಧ್ಯಾಹ್ನ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಏನು 3:30 4 ಗಂಟೆ ಆ ಸಂದರ್ಭದಲ್ಲೆಲ್ಲ ವಿದ್ಯಾರ್ಥಿಗಳಿಗೆ 11:30 ಇಂದ 12 ಗಂಟೆ ಈ ಒಂದು ಸಮೀಪದಲ್ಲಿ ಅಥವಾ 1 ಗಂಟೆ ಒಳಗಡೆ ಒಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಹೆಚ್ಚಿಗೆ ಇರೋದಾಗಿರುತ್ತೆ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬೆಳಿಗ್ಗಿನ ಜಾವ ಅಂದ್ರೆ ಬೆಳಿಗ್ಗೆ 11 ಗಂಟೆ ನಂತರದಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಬಂದಾಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.